ಈಗೇನೋ ನೀನಿದೆಯಾ ಸೆಲೆಕ್ಟ್ ಮಾಡ್ಕೊಡ್ತೀಯಾ, ಹಾಕೊಂಡ್ಬಿಡ್ತೀನಿ. ನೀನು ಹೋದ್ಮೇಲೆ ನನ್ನ ಶರ್ಟನ್ನು ನಾನೇ ಸೆಲೆಕ್ಟ್ ಮಾಡ್ಕೋಬೇಕು. ಕಾಫಿ ಶೋರ್. ಅಪ್ಪ ನನ್ನ ಕೈ ತುತ್ತು ತಿನ್ನೋದೇ ಮರ್ತು ಬಿಟ್ಟಿದೆಯಲ್ಲ ನೀನು. ನಾನು ಇನ್ನೆಷ್ಟು ದಿವಸ ಇರ್ತೀನೋ ಏನೋ, ಅಲ್ಲಿವರೆಗೂ ನಿನ್ನನ್ನು ಸಂತೋಷವಾಗಿ ನೋಡಬೇಕು, ಅಷ್ಟೇ ನನ್ನ ಆಸೆ. ಅಪ್ಪ ಎಷ್ಟು ದಿನ ಆಗಿತ್ತಪ್ಪ ನಿನ್ನ ಕೈಯಲ್ಲಿ ಹೀಗೆ ತಲೆಗೆ ಎಣ್ಣೆ ಹಚ್ಚಿಸ್ಕೊಂಡು. ನಾಳೆ ನಾನೇನಾದರೂ ಸತ್ತೋದ್ರೆ ನಿನ್ನ ಗಂಡ ಇದನ್ನೆಲ್ಲ ಮಾಡ್ತಾನೆ. ಅಪ್ಪ ಆಗಾಗ ಏನಾದರೂ ತಿಂತಾ ಇರೋ. ಅಲ್ಲಮ್ಮ, ದತ್ತಣ್ಣನ ಬೆರಳಿಟ್ಕೊಂಡು ನಮ್ಮ ಅಪ್ಪನ ನಿಧಾನ ಕರ್ಕೊಂಡು ಹೋಗಿ ಅಂತ ಅವರು ನನಗೆ ಲೊಕೇಶನ್ ಹಾಕ್ತಾರೆ. ನಾನೇನು ಚಿಕ್ಕ ಹುಡುಗನೇ ಕಳೆದೋಗೋದಕ್ಕೆ. ಸೊಗ್ಲಾಡಿ, ಏನು ಯೋಚನೆ ಮಾಡಬೇಡ. ನಿಮ್ಮಪ್ಪನ ಕೈ ಹಿಡ್ಕೊಂಡು ಬಂದು ನಿನ್ನ ಕೈಗೆ ಒಪ್ಪಿಸ್ತೀನಿ, ಓಕೆನಾ? ಅಂದ್ರೆ ಮಾವನ್ಗೆ ರವೀಂದ್ರ ಅವ್ರಿಗೆ ಆಕ್ಸಿಡೆಂಟ್ ಮಾಡಿಸಿದ್ದು ನೀನೇನಾ? ಏನಿದೆ ತುಳಸಿ, ಹೀಗೆ ಕೇಳ್ತಿದೀಯಾ? ನಾನೇನಾದರೂ ಆಕ್ಸಿಡೆಂಟ್ ಮಾಡಿದಿದ್ರೆ ಪೊಲೀಸವರು ನನ್ನನ್ನೇ ಹಿಡ್ಕೊಂಡು ಹೋಗ್ತಾ ಇದ್ರು. ಆದ್ರೆ ನಿನ್ನ ಮಗನ ಯಾಕೆ ಹೇಳ್ಕೊಂಡು ಹೋದ್ರು? ಅದು ಅಲ್ಲದೆ ನಿನ್ನ ಮಗ ತಾನೇ ಆಕ್ಸಿಡೆಂಟ್ ಮಾಡಿದಾನೆ ಅಂತ ಒಪ್ಕೊಂಡಿದ್ದಾನೆ. ಇಷ್ಟಾದ್ರೂ ನಿನ್ನ ಮಗನ ನಂಬ್ತಿದ್ಯಾ, ನನ್ನ ಮೇಲೆ ಅನುಮಾನ ಪಡ್ತಿದ್ಯಾ? ವಿಚಿತ್ರವಾಗಿದೆ. ಮಗ ಅನ್ನೋ ಮಮಕಾರ ತಪ್ಪು ಮಾಡಿದ್ರೂ ಒಪ್ಕೊಳಕ್ಕಾಗ್ತಿಲ್ಲ ಅಲ್ವಾ? ನನ್ನ ಮಗ ತಪ್ಪು ಮಾಡೋನೇ ಅಲ್ಲ. ಅದನ್ನ ನೀನಲ್ಲ, ಕೋರ್ಟ್ ಹೇಳಬೇಕು. ಒಟ್ನಲ್ಲಿ ಟೈಮು ನನ್ನ ಕಡೆ ಇದೆ. ನನ್ನ ಮಗಳ ಮದುವೆ ನಿಂತಿರ್ಬೋದು ನಿಜ, ಆದರೆ ಇವತ್ತಲ್ಲ ನಾಳೆ ನನ್ನ ಮಗಳ ಮದುವೆನ ಅದ್ಧೂರಿಯಾಗೆ ಮಾಡ್ತೀನಿ. ಆಗ ನಿಮ್ಗಳ ಕಾಟ ಇರಲ್ಲ. ಯಾಕೆಂದರೆ ಒಬ್ಬ ಹಾಸ್ಪಿಟಲ್ನಲ್ಲಿ, ಇನ್ನೊಬ್ಬ ಜೈಲ್ನಲ್ಲಿ. ಇವರಿಬ್ಬರ ಬಗ್ಗೆ ಕೊರಗ್ತಾ ನೀನು ಈ ಮನೆಯಲ್ಲಿ. ಎಲ್ಲರೂ ಹೀಗೆ ದಿಕ್ಕಾಪಾಲಾಗಿ ಬಿದ್ದಿರುವಾಗ ನಾನು ನನ್ನ ಮಗಳ ಮದುವೆನ ನೆಮ್ಮದಿಯಾಗಿ ಮಾಡ್ತೀನಿ. ಎಂಥ ಕೆಟ್ಟ ಮನಸ್ಥಿತಿ ನಿಂದು ಶಾರ್ವರಿ. ಸಾವು ನೋವು ಆದಾಗ್ಲೂ ಖುಷಿ ಪಡೋ ನಿನ್ನೊಂತೊಳಗೆ ಶಿಕ್ಷೆ ಆಗ್ಲೇಬೇಕು. ನನಗೆ ಶಿಕ್ಷೆ ಕೊಡ್ಸೋದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡುವಂತೆ, ಮೊದಲು ನಿನ್ನ ಮಗನಿಗೆ ಶಿಕ್ಷೆ ಆಗುತ್ತಲ್ಲ ಅದನ್ನ ತಪ್ಪಿಸು. ನನ್ನ ಮಗ ತಪ್ಪು ಮಾಡಿಲ್ಲ ಅನ್ನೋ ನಂಬಿಕೆ ನನಗಿದೆ. ಸತ್ಯ ಏನು ಅನ್ನೋದನ್ನ ನಾನು ತಿಳ್ಕೋತೀನಿ. ಇದಕ್ಕೆಲ್ಲ ಈ ತುಳಸಿ ಹಂಚ್ಕೋತಾಳೆ ಅಂತ ಅನ್ಕೋಬೇಡ. ಸತ್ಯ ಯಾವತ್ತಿದ್ರೂ ಗೆಲ್ಲತ್ತೆ ಅಂತ ನಂಬಿರೋಳು ನಾನು. ಅದೇ ಧೈರ್ಯದಲ್ಲಿರೋಳು. ನನ್ನ ಮಗನ್ನ ನಾನು ಬಿಡಿಸ್ಕೋತೀನಿ. ಪರವಾಗಿಲ್ವೇ? ಇಷ್ಟೆಲ್ಲ ಅನುಭವಿಸಿದ್ರು ನಿನ್ನ ಬಂಡ ಧೈರ್ಯನ ಮೆಚ್ಚಲೇಬೇಕು. ಇದು ಬಂಡ ಧೈರ್ಯ ಅಲ್ಲ, ಬಂಡತನನ ಹುಟ್ಟಡಗಿಸ್ಬೇಕು ಅಂತಾನೆ ಹುಟ್ಕೊಂಡಿರೋ ಧೈರ್ಯ. ನಾನು ಹೇಳಿದ್ದೆ ಅಲ್ವಾ ಮತ್ತೆ ಬರಬೇಡಿ ಅಂತ. ನನ್ನ ಬಗ್ಗೆ ಅಷ್ಟು ಗಮನ ಕೊಡ್ತಿದ್ದೀರಾ? ನನಗಿಲ್ಲಿ ಏನಾಗುತ್ತೆ ಅನ್ನೋದಕ್ಕಿಂತ ನಿಧಿ ಮೇಡಮ್ ಮದುವೆ ಹೇಗಾಗುತ್ತೆ ಅನ್ನೋದು ಮುಖ್ಯ. ದಯವಿಟ್ಟು ಇಲ್ಲಿಂದ ಹೊರಟೋಗಿ. ಸಮರ್ಥ್, ಇವರು ನಮ್ಮ ಪರ್ಸನಲ್ ಅಡ್ವೊಕೇಟ್. ನಿನ್ನ ಕೇಸ್ನ ಇವರೇ ಹ್ಯಾಂಡಲ್ ಮಾಡ್ತಿದ್ದಾರೆ. ಕ್ಷಮಿಸಿ ಸರ್, ನಾನೇ ಆಕ್ಸಿಡೆಂಟ್ ಮಾಡಿರೋದು ಅಂತ ಒಪ್ಕೊಂಡಿದ್ದೀನಲ್ಲ, ನನಗಿನ್ಯಾಕೆ ಲಾಯರ್? ನನಗೆ ಅವಶ್ಯಕತೆ ಇಲ್ಲ. ಈ ರೀತಿ ಕೇಸು ಸ್ಟೇಷನ್ ಅಂತ ಓಡಾಡೋ ಬದಲು ನಿಧಿ ಮದುವೆಲಿ ಓಡಾಡಿ. ಸ್ಟಾಪ್ ಇಟ್ ಸಮರ್ಥ್. ನಿಧಿ ಮದುವೆ ನಿಂತೋಯ್ತು. ಏನು ಹೇಳ್ತಾ ಇದ್ದೀರಾ ನೀವು? ನಿಧಿ ಮದುವೆ? ಹೌದು ಸಮರ್ಥ, ನಿಧಿ ಮದುವೆ ನಡೀತಾ ಇಲ್ಲ. ಯಾಕೆ ನಿಂತೋಯ್ತು? ನಿಂತೋಯ್ತು ಅಂತ ಹೇಳಿದ್ವಲ್ಲ, ಯಾಕೆ ನಿಂತೋಯ್ತು ಅಂತ ಯಾಕೆ ಹೇಳಬೇಕು? ನೀನು ಇಲ್ಲಿಗೆ ಯಾಕೆ ಬಂದೆ, ತಪ್ಪು ಯಾಕೆ ಒಪ್ಕೊಂಡೆ ಅಂತ ನೀನು ಹೇಳ್ತಿಲ್ವಲ್ಲ. ಅಭಿ ಪ್ಲೀಸ್ ಬ್ರೋ, ಇವನ ಹತ್ರ ಹೀಗೆ ಮಾತಾಡಬೇಕು. ಈಗ ಆ ರೀತಿ ಮಾತಾಡೋ ಟೈಮ್ ಅಲ್ಲ, ಸತ್ಯ ಏನಂತ ಹೇಳೋ ಟೈಮು. ಏನಾಯ್ತು ಸರ್, ನೀವು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀರಾ? ನಿಧಿ ಮದುವೆ ಯಾಕೆ ನಡೀಲಿಲ್ಲ?
ಈ ವಿಷಯ ಹೇಗೆ ಹೇಳೋದು ಅಂತಲೇ ಗೊತ್ತಾಗ್ತಿಲ್ಲ. ತಾತನಿಗೂ ಸಿರಿಯವ್ರ ಅಪ್ಪನಿಗೂ ಆಕ್ಸಿಡೆಂಟ್ ಆಗಿದೆ. ಸಿರಿಯವರಪ್ಪ ಸ್ಪಾಟಲ್ಲೇ ಹೋಗ್ಬಿಟ್ಟಿದ್ದಾರೆ. ತಾತ ಹೇಗಿದ್ದಾರೆ? ತಾತ ಸಾವು ಬದುಕಿನ ಬಗ್ಗೆ ಹೋರಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ಡಾಕ್ಟ್ರೇನು ಏನೂ ಹೇಳಿಲ್ಲ. ಇದೆಲ್ಲ ಹೇಗಾಯ್ತು? ಅದನ್ನ ನೀನು ಹೇಳಬೇಕು. ಈಗ ನೀನು ಯಾವ ಆಕ್ಸಿಡೆಂಟ್ ಮಾಡಿದ್ದೀನಿ ಅಂತ ಒಪ್ಕೊಂಡಿದ್ಯೋ ಆ ಆಕ್ಸಿಡೆಂಟಿಂದನೇ ಸಿರಿಯವ್ರ ತಂದೆ ಸತ್ತಿರೋದು, ತಾತ ಹಾಸ್ಪಿಟಲ್ ಇರೋದು.